ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಕಳೆದ ಸಂಚಿಕೆ ಒಳಗೆ ನಾವು 2023 ಒಳಗೆ 1 ಮಾರ್ಕ್ಸಿನ ಕ್ವಶನ್ ಯಾವ್ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ನೋಡಿದ್ವಿ. ಇವತ್ತು ನಾವು ಇದೇ 2023 ಒಳಗೆ 2 ಮಾರ್ಕ್ಸಿನ ಕ್ವಶನ್ಸನ್ನು ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ನೋಡೋಣ. ನೋಡಿರಿ, 2 ಮಾರ್ಕ್ಸಿಗೆ ಟೋಟಲ್ ಎಷ್ಟು ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ? 2 ಮಾರ್ಕ್ಸಿಗೆ 8 ಕ್ವಶನ್ಸ್ ಕೇಳ್ತಾರೆ, ಒಟ್ಟು 16 ಮಾರ್ಕ್ಸ್. ಹಾಗಂದ್ರೆ 2 ಮಾರ್ಕ್ಸಿನ ಫಸ್ಟ್ ಕ್ವಶನ್ ನೋಡೋಣ. 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ ಅಂತ ಕೇಳಿದರು. ಅಥವಾ 72 ಮತ್ತು 120ರ ಮೊಸಾವನ್ನು ಯೂಕ್ಲಿಡ್ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಇವೆರಡರೊಳಗೆ ನಿಮ್ಗೆ ಯಾವ್ದು ಈಜಿ ಅನ್ನಿಸ್ತೈತಲ್ಲ ಅದನ್ನು ಮಾಡಬೇಕು. ಎರಡೂ ಮಾಡಬೇಕಂತಲ್ಲ. ಅಥವಾ ಅಂತ ಕೇಳಿದಾಗ ಇದರ ಮಾಡಿರಿ. 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ, ಅದರ ಮಾಡಿರಿ. 72 ಮತ್ತು 120ರ ಮೊಸಾವನ್ನು ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಮಾಡೋದರ ಮಾಡಿರಿ. ಹಾಗಂದ್ರೆ 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸೋದ್ಬೇಕು. ಯಾವ ರೀತಿ ಮಾಡ್ಬೇಕಂದ್ರೆ 5 + √3ನ ನಾವು ಮೊದಲು ಭಾಗಲಬ್ಧ ಸಂಖ್ಯೆ, ಅವರು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ ಅಂತ ಕೊಟ್ಟರೆ ನಾವು ಮೊದಲು ಅದೊಂದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸ್ಕೋಬೇಕು. ಅಂದ್ರೆ 5 + √3 = a/b. ಭಾಗಲಬ್ಧ ಅಂದರೆ a/b ಭಾಗ ರೂಪದಾಗ ಇರ್ತೈತೆ. ಅಂದ್ರೆ 2/3, 4/5 ಇವೆಲ್ಲ ಏನು ಭಾಗಲಬ್ಧ ಸಂಖ್ಯೆಗಳು. ಹಾಗಂದ್ರೆ 5 + √3 = a/b ಆಗುವಂತೆ a ಮತ್ತು bಗಳು ಸಹ ಅವಿಭಾಜ್ಯಗಳಾಗಿವೆ. ಹಾಗಂದ್ರೆ a/b - 5 ಏನಾಯ್ತು? √3. ಇದನ್ನು ನಾವು ಮರುಜೋಡಣೆ ಮಾಡಿದ್ರೆ √3 = a/b - 5. √3 ಇದರ ಲಸ ತೆಗೆದ್ರೆ ಈ ಬಿ ಏನಾಕೈತಿ? ಇದಕ್ಕೆ ಇದ್ರ ಜೊತೆ ಗುಣಾಕಾರ ಆಕೈತಿ. a - 5b/b ಆಯ್ತು. ನೆಕ್ಸ್ಟ್ ಸ್ಟೆಪ್ನಾಗ ಏನು ಮಾಡಬೇಕು? ಇದನ್ನು a ಮತ್ತು bಗಳು ಪೂರ್ಣಾಂಕಗಳಾಗಿರುವಂತೆ ಪೂರ್ಣಾಂಕಗಳಾಗಿರುವುದರಿಂದ a/b - 5 ಏನಿದೆ? ಭಾಗಲಬ್ಧವಾಗಿದೆ. ಯಾವಾಗ a/b - 5 ಭಾಗಲಬ್ಧ ಆಗೈತೆ ಅಂದ್ರೆ √3 ಏನಾಯ್ತಂದು ಭಾಗಲಬ್ಧ ಸಂಖ್ಯೆ ಆಯ್ತು. ಆದರೆ ಯಾವಾಗೂ ನಮ್ಗೆ ಗೊತ್ತಿರೋದೇನು? √3 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ. ಆದರೆ ಇಲ್ಲಿ ನಾವು ಲೆಕ್ಕ ಮಾಡಿದಾಗ ಏನು ಬಂತು ನಮ್ಗೆ? √3 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಆಯ್ತು. ಹಾಗಂದ್ರೆ ನಾವೇನು √3 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದೇನಾಗ್ತಿದ್ದು? ವಿರುದ್ಧವಾತ. ಹಾಗಂದ್ರೆ 5 + √3 ಭಾಗಲಬ್ಧ ಸಂಖ್ಯೆ ಅಂತಕ್ಕಂಥ ನಮ್ಮ ಊಹೆ ಏನಾತೀಗ? ತಪ್ಪಾತು. ಆದ್ದರಿಂದ ಏನಾದೀಗ? 5 + √3 ಒಂದು ಭಾಗಲಬ್ಧ ಸಂಖ್ಯೆ ಆಯ್ತು. ಈ ರೀತಿ ಮಾಡಿದ್ರೆ ನಿಮ್ಗೆ ಟೋಟಲಿ 2 ಮಾರ್ಕ್ಸ್. ಪ್ರತಿಯೊಂದು ಸ್ಟೆಪ್ಸಿಗೆ ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ ನೋಡಿರಿ. ಈಗ ನೀವು ಏನಿಲ್ಲಿ 5 + √3 = a/b ಭಾಗಲಬ್ಧ ಸಂಖ್ಯೆ ಅಂತ ತೊಗೊಂಡ್ರಲ್ಲ, ಇದಕ್ಕೊಂದು ಅರ್ಧ ಮಾರ್ಕ್ಸ್. √3 = a - 5b/b ಅಂತ ಬರೆದ್ರೆ ಇದಕ್ಕೊಂದು ಅರ್ಧ ಮಾರ್ಕ್ಸ್. ಲಾಸ್ಟಿಗೆ ನೀವು ಏನಿದು ನಮ್ಮ ಊಹೆ ತಪ್ಪು, 5 + √3 ಅಂತೂ ಭಾಗಲಬ್ಧ ಸಂಖ್ಯೆ ಅಂತಕ್ಕಂಥ ನಮ್ಮ ಊಹೆ ತಪ್ಪು ಅಂತ ಬರೆದ್ರೆ ಅರ್ಧ ಮಾರ್ಕ್ಸ್. ಲಾಸ್ಟಿಗೆ 5 + √3 ಒಂದು ಭಾಗಲಬ್ಧ ಸಂಖ್ಯೆ ಬರೆದ್ರೆ ಅದಕ್ಕೊಂದು ಅರ್ಧ ಮಾರ್ಕ್ಸ್. ಇನ್ನೊಂದು ಕ್ವಶನ್ ಏನು ಕೇಳಿದ್ರು? 72 ಮತ್ತು 120ರ ಮೊಸಾವನ್ನು ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂದಿದ್ರು. ಇದನ್ನು ಯಾವ ರೀತಿ ಮಾಡಬೇಕು? ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿ ಏನು ಹೇಳ್ತೈತಿ? a = bq + r. r = > 0 ಅಥವಾ <b ಇರ್ತೈತಿ. ಹೌದಾ? ಇದನ್ನು ಯಾವಾಗ ಏನು ಮಾಡಬೇಕು? ಈಗ ಅವ್ರು ಕೊಟ್ಟಿದ್ದೇನು? 72 ಮತ್ತು 120 ಕೊಟ್ಟಾರಲ್ಲ, 120ಕ್ಕೆ 72ರಲ್ಲೇ ಭಾಗಿಸ್ಬೇಕು. 120ಕ್ಕೆ 72ರಲ್ಲೇ ಭಾಗಿಸಿದ್ರೆ ಏನಾಗೈತಿ? 72ರ ಮಗ್ಯಾಗ 120 ಇಲ್ಲ, ಅದಕ್ಕೆ ಸಣ್ಣ ಸಂಖ್ಯೆ ಅಂದರೆ 72 1 72. 120ರಾಗ 72 ಕಳೆದ್ರೆ 48. ಇದನ್ನು a = bq + r ರೂಪದಾಗ ಬರೀಬೇಕು. ಇದನ್ನು ಯಾವ ರೀತಿ ಬರೀಬೇಕು? 120 × 1 72 × 1 + 48 ಶೇಷ ಬರೀಬೇಕು. ಇದನ್ನು ಮಾಡಿದ ಕೂಡ ಇದೇನು ಶೇಷ 48 ಬಂತಲ್ಲ, ಈ 48ಕ್ಕೆ 72ರಲ್ಲೇ ಭಾಗಿಸ್ಬೇಕು. 48ಕ್ಕೆ 72ರಲ್ಲೇ ಭಾಗಿಸ್ಬೇಕಂದ್ರೆ 48ರ ಮಗ್ಯಾಗ 72 ಇಲ್ಲ, ಅದಕ್ಕೆ ಸಣ್ಣ ಸಂಖ್ಯೆ ಅಂದರೆ 48 1 48. 72ರಾಗ 48 ಕಳೆದ್ರೆ ಎಷ್ಟು ಬಂತು? 24. ಇದನ್ನು a = bq + r ರೂಪದೊಳಗೆ ಬರೆದ್ರೆ 72 = 48 × 1 + 24 ಆಯ್ತು. ಈಗ ಏನು ಮಾಡಬೇಕು? ಮತ್ತು ಈ 24ರಲ್ಲೇ ಶೇಷ ಏನು ಬಂತಲ್ಲ, ಈ 24ಕ್ಕೆ ಮತ್ತು 48ರಲ್ಲೇ ಭಾಗಿಸ್ಬೇಕು. 24ರ ಮಗ್ಯಾಗ 48 ಇಲ್ಲ, 24ರ ಮಗ್ಯಾಗ 48 ಎರಡಲೇ ಐತ್ರಿ. 22 24 ಎರಡಲೇ 48. 48ರಾಗ 48 ಕಳೆದ್ರೆ 0 ಬಂತು. ಇದನ್ನು ಸತ್ಯಕ್ಕೆ a = bq + r ರೂಪದಾಗ ಬರಬೇಕು. 48 = 24 × 2 + 0. ಯಾವ ಸಂಖ್ಯೆಯಿಂದ ನಮ್ಗೆ ಭಾಗಿಸಿದ್ರೆ 0 ಬಂತಲ್ಲ ಅದನ್ನ ಏನಾಕೈತಿ? ಮಸ ಆಕೈತಿ. 24ರಲ್ಲಿ 48ಕ್ಕೆ ಭಾಗಿಸಿದ್ರೆ ಶೇಷ ಎಷ್ಟು ಬಂತು? 0 ಬಂತು. ಹಾಗಂದ್ರೆ 24 ಅನ್ನೋದೇನಿದೆ ನಮ್ಗೆ ಲಾಸ್ಟ್ ಫೈನಲ್ ಆನ್ಸರ್ ಮಸ = 24. ನೋಡಿರಿ, ಇಲ್ಲಿ ಪ್ರತಿಯೊಂದು ಸ್ಟೆಪ್ಸಿಗೂ ಏನಿರ್ತಾವೆ? ನಿಮ್ಗೆ ಮಾರ್ಕ್ಸ್ ಇರ್ತಾವೆ. ಏನು ಫಸ್ಟ್ ಸ್ಟೆಪ್ ಮಾಡಿರಲ್ಲ ಇದಕ್ಕೆ ಅರ್ಧ ಮಾರ್ಕ್ಸ್, ಸೆಕೆಂಡ್ ಸ್ಟೆಪ್ಸಿಗೆ, ಥರ್ಡ್ ಸ್ಟೆಪ್, ಲಾಸ್ಟ್ ಮಸ = 24 ಅಂತ ಬರೆದ್ರೆ
ಇದಕ್ಕೊಂದು ಅರ್ಧ ಮಾರ್ಕ್ಸ್. ಈ ರೀತಿ 2 ಮಾರ್ಕ್ಸಿನ ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ. ನೋಡಿರಿ ನೆಕ್ಸ್ಟ್ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸ್ಬೇಕು. ಎರಡು ಸಮೀಕರಣಗಳನ್ನು ಕೊಡ್ತಾರೆ, ಸಮೀಕರಣ ಕೊಟ್ಟ ಅದನ್ನು ಸಮೀಕರಣಗಳನ್ನು ಬಿಡಿಸ್ರಿ ಅಂತ ಕೊಡ್ತಾರೆ. ಸಮೀಕರಣಗಳನ್ನು ಬಿಡಿಸ್ರಿ ಅಂದ್ರೆ ಏನು, ಅಲ್ಲಿರ್ತಕ್ಕಂಥ ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ಕಂಡುಹಿಡಿಬೇಕು. ಈಗ ನೋಡಿರಿ ಮೊದಲು ಏನು ಮಾಡ್ಕೋಬೇಕು, ಈಗ ಎರಡು ಸಮೀಕರಣಗಳನ್ನ ಬರ್ಕೋರಿ. 3x + y = 12, x + y = 6. ಈಗ ಇದನ್ನು ಏನು ಮಾಡಬೇಕು, ಕಳಿಬೇಕು. ಕಳೆದ್ರೆ ಏನಾಕೈತಿ, ಚಿಹ್ನೆಯನ್ನು ಕಳೆದ್ರೆ ಎಲ್ಲ ಕಡೆ ಏನು ಮಾಡಬೇಕು, ಚಿಹ್ನೆಯನ್ನು ಚೇಂಜ್ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಇಲ್ಲಿ ಏನಾಕೈತಿ, ಇಲ್ಲಿ ಪ್ಲಸ್ ಇರ್ತೈತಿ, ಇಲ್ಲಿ ಮೈನಸ್ ಬರ್ತೈತಿ, ಇಲ್ಲಿ ಪ್ಲಸ್ ಇರ್ತೈತಿ, ಮೈನಸ್, ಪ್ಲಸ್ ಇರ್ತೈತಿ, ಇಲ್ಲಿ ಮೈನಸ್. 3x ಒಳಗೆ 1xನ್ನು ಕಳೆದ್ರೆ ಏನು ಬರ್ತೈತಿ, 2x. 12 6 ಕಳೆದ್ರೆ 6. ಈ ಎರಡು ವಾಯ್ಗಳು ಏನಾಗ್ತಾವೆ, ಕ್ಯಾನ್ಸಲ್ ಆಗ್ಬಿಡ್ತಾವೆ. ಈಗ ಏನು ಮಾಡ್ತಿಲ್ಲ, x = 6 ಭಾಗಲೆ ಈ ಗುಣಾಕಾರ ಇರ್ತೈತಿ, ಕಡೆ ಬಂದರೆ ಏನಂತ ಭಾಗಕತ್ತ. ಈ 6 / 2 ಅಂದರೆ 2 1 2, 2 3 6 = 3. x ಎಷ್ಟು ಬಂತು ಇವಾಗ, 3. ನೆಕ್ಸ್ಟ್ ಏನು ಮಾಡಬೇಕು, x + y ಈ x = 3 ಬೆಲೆಯನ್ನು x + y = 6 ಒಳಗೆ ಹಾಕಬೇಕು. ಎಕ್ಸ್ ಇದ್ದಲ್ಲಿ ಎಷ್ಟು ಬಂತು, 3. ವಾಯ್ಗೆ ವಾಯ್ ಹಂಗೆ ಬರ್ರಿ, = 6. y = 6. ಈ +3 ಈ ಕಡೆ ಬಂದ್ರೆ -3. y = 3. ಈ ರೀತಿ ನಿಮ್ಗೆ ಏನು ಮಾಡ್ತಾರೆ, ಪ್ರತಿಯೊಂದು ಸ್ಟೆಪ್ಸಿಗೂ ಮಾರ್ಕ್ಸ್ ಇರ್ತಾವೆ. ಇಲ್ಲಿ 2x = 6 ಬರೆದ್ರಲ್ಲ, ಇದಕ್ಕೆ ಅರ್ಧ ಮಾರ್ಕ್ಸ್. ಲಾಸ್ಟ್ x = 3 ಬರೆದ್ರಲ್ಲ, ಇದಕ್ಕೆ ಅರ್ಧ ಮಾರ್ಕ್ಸ್. x = 3 ಬೆಲೆನೇ ಈ ಸಮೀಕರಣದಾಗ ಆದೇಶಿಸಿದ್ರೆ 3 + y = 6 ಬರೆದ್ರೆ ಅರ್ಧ ಮಾರ್ಕ್ಸ್. y = 3 ಬರೆದ್ರೆ ಅರ್ಧ ಮಾರ್ಕ್ಸ್. ಟೋಟಲಿ ಪ್ರತಿಯೊಂದು ಸ್ಟೆಪ್ಸಿಗೂ ನಿಮ್ಗೆ ಮಾರ್ಕ್ಸ್ ಕೊಟ್ಟು ಫೈನಲಿ ಲಾಸ್ಟ್ 2 ಮಾರ್ಕ್ಸಿಂದ ಈ ರೀತಿ ಆನ್ಸರ್ನ ಚೆಕ್ ಮಾಡ್ತಾರೆ ಎಕ್ಸಾಮ್ನರ್. ನೆಕ್ಸ್ಟ್ ನೋಡಿರಿ 4 7 10 ಸೊ ಆನ್ ಅಪ್ ಟು ಈ ಸಮಾಂತರ ಶ್ರೇಣಿಯ 20ನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಬೇಕು. ಹಂಗಂದ್ರೆ ಏನು ಮಾಡ್ಬೇಕು, ಮೊದಲು ಏನು ಕೊಡ್ತಾರಲ್ಲ ಲೆಕ್ಕನ ಹಚ್ಕೊಂಡ್ಬಿಡೋದು. 4 7 10 ಸೊ ಆನ್ ಅಪ್ ಟು 820. ಹೌದಾ. a = ಎಷ್ಟು ಕೊಟ್ಟಾರೆ, ಮೊದಲನೇ ಪದ 4. d = ಎರಡನೇ ಪದದೊಳಗೆ ಮೊದಲನೇ ಪದ ಕಳೆದ್ರೆ d = 7 - 4 = 3. n = 20. ಈಗ ಸೂತ್ರ ಏನು ಗೊತ್ತೈತೆ ನಮ್ಗೆ, ಸೂತ್ರ ಏನು ರೀ, an = a + n - 1 × d. ಇದು ಸೂತ್ರ ಬರೆದ್ರೆ ನಿಮಗೆ ಎಷ್ಟು ಕೊಡ್ತಾರೆ ರೀ, ಈ ಸೂತ್ರ ಬರೆದ್ರಲ್ಲ ಇದಕ್ಕೆ ಅರ್ಧ ಮಾರ್ಕ್ಸ್. ನೆಕ್ಸ್ಟ್ ಸೂತ್ರದೊಳಗೆ ಬೆಲೆಯನ್ನು ತುಂಬೋದು. a20 = a ಅಂದ್ರೆ ಎಷ್ಟೈತಿ, 4 + n - 1 ಅಂದರೆ 20 - 1 × d ಅಂದ್ರೆ 3. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನಾಕೈತಿ, 4 + 20 - 1 ಅಂದರೆ 19 × 3. 4 + 19 19 19 27. a20 = 57ಕ್ಕೆ 44 ಕೂಡಿಸಿದ್ರೆ 61. ಈ ರೀತಿ ನೀವು ಇಷ್ಟು ಮಾಡಿದ್ರೆ ನಿಮಗೆ ಎಷ್ಟು ಕೊಡ್ತಾರೆ, 2 ಮಾರ್ಕ್ಸ್ ಕೊಡ್ತಾರೆ. ಪ್ರತಿಯೊಂದು ನೋಡಿರಿ, ಬರೀ ನೀವು ಏನಿಲ್ಲ ಲೆಕ್ಕ ಬರೆದು ಅದ್ರೊಳಗೆ ಏನೇನು ಕೊಟ್ಟಾರಲ್ಲ, a ಬೆಲೆ, b ಬೆಲೆ, n ಬೆಲೆ ಬರೆದ್ರೆ ಅರ್ಧ ಮಾರ್ಕ್ಸ್. ಸೂತ್ರ ಬರೆದ್ರಿ ಅರ್ಧ ಮಾರ್ಕ್ಸ್. ಸೂತ್ರದೊಳಗೆ ಬೆಲೆ ತುಂಬಿದ್ರೆ ಅರ್ಧ ಮಾರ್ಕ್ಸ್. ಲಾಸ್ಟ್ ಫೈನಲ್ ಆನ್ಸರ್ ಏನು ಬರ್ತಿರಲ್ಲ ಇದಕ್ಕೊಂದು ಅರ್ಧ ಮಾರ್ಕ್ಸ್. ಈ ರೀತಿ ನೀವು ಮಾಡಿದ್ರೆ 2 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಇಲ್ಲಿ 2 ಕೊಟ್ಟಾಗ ಈಸಿ, 2 ಕೊಟ್ಟರೆ ನಿಮ್ಗೆ ಯಾವ್ದು ಈಸಿ ಅನಿಸುತ್ತಲ್ಲ ಅದನ್ನು ಈಸಿಯಾಗಿ ಮಾಡ್ಬರ್ಬೋದು. ಅಥವಾ ಅಂತ ಕೊಟ್ಟಾಗ ನೋಡಿರಿ, ಇಲ್ಲಿ ಏನು ಕೊಟ್ಟಾರ, 2x² - 5x + 3 = 0. ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಬೇಕು. ಅಥವಾ ಇನ್ನೊಂದು ಏನು ಕೊಟ್ಟಾರಿ, 5x² - 6x - 2 = 0. ಈ ಸಮೀಕರಣದ ಮೂಲಗಳನ್ನು ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಏನು ಮಾಡಬೇಕು, ಕಂಡುಹಿಡಿಬೇಕು. ಈಗ ನೋಡಿರಿ, ಮೊದಲೇ ಅದನ್ನು ಮಾಡೋಣ. 2x² - 5x + 3 = 0. ಹೌದಾ. ಇದು ಯಾವ ರೂಪದಾಗಿರ್ತೈತಿ, ax² + bx + bx + c = 0. ಹೌದಾ. ಇಲ್ಲಿ a ಅಂದರೆ ಏನೈತ್ರಿ, a ಇರೋ ಜಾಗದಾಗ ಏನಂತೀರಿ, ax² ಅಂದರೆ 2x². a = 2. ಹೌದಾ. b = -5. c = ಎಷ್ಟೈತಿ, 3. ಸೂತ್ರ ಹೆಂಗೆ ಗೊತ್ತೈತೆ ನಮ್ಗೆ, x = -b, x = -b ± √b² - 4ac / 2a. ಈ ಸೂತ್ರದೊಳಗೆ ಪ್ರತಿಯೊಂದರದ್ದು ಬೆಲೆಯನ್ನು ತುಂಬಬೇಕು. x = b ಅಂದರೆ ಏನೈತಿ, -5, b² ಅಂದ್ರೆ -5², 4ac 4, a ಅಂದ್ರೆ 2, c ಅಂದ್ರೆ 3. 4ac ಅಂದ್ರೆ 4 × 2 × 3 / 2 × a. 2 × a ಅಂದ್ರೆ 2 × a ಬೆಲೆ 2. ಹೌದಾ. ಈಗ ಇಲ್ಲಿ ಅಂತ ಮೈನಸ್ ಇಂಟು ಮೈನಸ್ ಏನು ಹಾಕೈತಿದೆ, ಪ್ಲಸ್ ಹಾಕೈತಿ, +5. ಹೌದಾ. 5 5 25, ಮೈನಸ್ ಇಂಟು ಮೈನಸ್ ಹೋಗಿ ಪ್ಲಸ್ ಹಾಕೈತಿ. ಈಗ 4 2 8, 8 3 24 / 4ಕ್ಕೆ 4 ಹಂಗೆ ಬರ್ರಿ. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಬೇಕು, ಈ 4ಕ್ಕೆ 5ಕ್ಕೆ 5 ಹಂಗೆ ಬರ್ರಿ, ± ಹಂಗೆ ಬರ್ರಿ. 25ದಾಗ 4 ಕಳೆದ್ರೆ 25ರಾಗ 24 ಕಳೆದ್ರೆ 1, √1 / 4. ನೆಕ್ಸ್ಟ್ √1 ಅಂದರೆ ಎಷ್ಟು, √1 ಅಂದರೆ ಬೆಲೆ ಅಂದ್ರೆ 1, 5 ± 1 / 4. ನೆಕ್ಸ್ಟ್ 5x = 1+ ಬರೀಬೇಕು, ಒಮ್ಮೆ ಮೈನಸ್ ಬರೀಬೇಕು. x ನೋಡಿರಿ, x = 5 + 1 / 4, x = 5 - 1 / 4.
ನೆಕ್ಸ್ಟ್ 5 + 1 ಅಂದರೆ 6 ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಏನು ಬಂತಿಲ್ಲ 6 ಡಿವೈಡೆಡ್ ಬೈ 4 ಅಂದರೆ 2 2 2 3 ಅದಕ್ಕೆ ಎಕ್ಸ್ ಈಕ್ವಲ್ ಟು 3/2. ಇಲ್ಲಿ ಎಕ್ಸ್ ಈಕ್ವಲ್ ಟು ಏನೈತಿ 5ರಾಗ 1 ಕಳೆದ್ರೆ 4 ಭಾಗಲೆ 4 4 4 ಒಂದ್ಲೆ 4 4 ಒಂದ್ಲೆ 4 ಕ್ಯಾನ್ಸಲ್ ಆಗಿ ಏನು ಬರ್ತೈತಿ ಎಕ್ಸ್ ಈಸ್ ಈಕ್ವಲ್ ಟು 1. ಈ ರೀತಿ ನೀವು ಮಾಡಿದ್ರೆ ಇದು 2 ಮಾರ್ಕ್ಸ್. ಇದು ನೋಡಿರಿ ಇದ್ರೊಳಗೆ ಫಸ್ಟ್ ಏನು ಮಾಡಬೇಕು, ಫಸ್ಟ್ ನೀವು ಸೂತ್ರ ಬರ್ತಾರಲ್ಲ ಎಕ್ಸ್ ಈಕ್ವಲ್ ಟು -b + ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² - 4ac ಡಿವೈಡೆಡ್ ಬೈ 2a ಬರೆದ್ರೆ ಇದಕ್ಕೆ ಅರ್ಧ ಮಾರ್ಕ್ಸ್, ಸೂತ್ರದಾಗ ಬೆಲೆ ತುಂಬಿದ್ರೆ ಅರ್ಧ ಮಾರ್ಕ್ಸ್, ಸೆಲ್ಫ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಅರ್ಧ ಮಾರ್ಕ್ಸ್, ಲಾಸ್ಟ್ ಫೈನಲ್ ಆನ್ಸರ್ಗೆ ಅರ್ಧ ಮಾರ್ಕ್ಸ್. ಟೋಟಲ್ ಇದು 2 ಮಾರ್ಕ್ಸಿನ ಕ್ವಶನ್. ನೋಡಿರಿ ಇದ್ರೊಳಗೆ ಇನ್ನೊಂದು ಏನು ಕೇಳಿದ್ರು 5x² - 6x - 2 = 0. ಈ ಸಮೀಕರಣದ ಮೂಲಗಳನ್ನು ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಏನು ಮಾಡಬೇಕು ಕಂಡುಹಿಡಿಯಿರಿ ಅಂತ ಹೇಳಿದರು. ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಮಾಡಬೇಕಂದ್ರೆ ಇದಕ್ಕೆ ಏನು ಮಾಡ್ಕೋಬೇಕು ಗೊತ್ತಾ, ಫಸ್ಟ್ ಲೆಕ್ಕ ಏನು ಕೊಟ್ಟಾರೆ 5x² - 6x - 2 = 0. ಹೌದಾ, ಅದನ್ನ ಮೊದಲು ಬರ್ಕೊಂಬಿಡ್ಬೇಕು. 5x² - 6x - 2 = 0. ಈ ಪೂರಾ ಸಮೀಕರಣಕ್ಕೆ ನಾವೇನು ಮಾಡಬೇಕು 5ರಿಂದ ಗುಣಿಸ್ಕೋಬೇಕು. 5ರಿಂದ ಗುಣಿಸಿದ್ರೆ ಏನಾಗುತ್ತೆ 5 5 25x², 6 5 30, 5 2 10, 5 0 ಏನಾಗುತ್ತೆ ಇಲ್ಲಿ 0. ಈಗ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಅಂದರೆ ಇದಕ್ಕೆ 3 ಸ್ಕ್ವೇರ್ಲೆ ಪ್ಲಸ್ ಮತ್ತು ಮೈನಸ್ ಮಾಡಬೇಕು, ಒಮ್ಮೆ ಕೂಡಿಸ್ಬೇಕು ಒಮ್ಮೆ ಕಳಿಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನಾಕೈತೆ ಅಂದ್ರೆ ಈ 25x² ಪ್ಲಸ್ ಮೈನಸ್ 30x ಪ್ಲಸ್ 3² ಐತಲ್ಲ, ಇದು ಏನಾಗೈತಿ a - b ಹೋಲ್ ಸ್ಕ್ವೇರ್ ರೂಪದೊಳಗೆ ಐತಿ. a - b ಹೋಲ್ ಸ್ಕ್ವೇರ್ ಅಂದರೆ a² - 2ab + b², ಈ ರೂಪದೊಳಗೆ ಐತಲ್ಲ. ಇದನ್ನು ಏನು ಮಾಡಬೇಕು 25 ಅಂದರೆ 5 5 25, 5x² ಆಕೈತಲ್ಲ ಇದು, ಹಾಗಂದ್ರೆ 5x - 3 ಹೋಲ್ ಸ್ಕ್ವೇರ್. ಈಗ ನೆಕ್ಸ್ಟ್ ಇಲ್ಲಿ ಉಳಿದಿದ್ದೆ ನೀವು 3 3 9, 10ಕ್ಕೆ 10 ಹಂಗೈತಿ. 2 ಕಡೆ ಮೈನಸ್ ಅಂದ್ರೆ 3 3 9, 10ಕ್ಕೆ 9 ಕೊಡ್ಸಿದ್ರೆ 19, ಇದಕ್ಕೆ ಇದು 19 = 0. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡ್ಕೋಬೇಕು, ಈ 5x ಮೈನಸ್ ಈಗ ನೋಡಿರಿ 5x ನೆಕ್ಸ್ಟ್ ಸ್ಟೆಪ್ ಒಳಗೆ ಏನಕ್ಕೈತದ 5x - 3 ಹೋಲ್ ಸ್ಕ್ವೇರ್ = ಪ್ಲಸ್ 19 ಈ ಕಡೆ ಬಂದರೆ ಏನಕ್ಕೈತಿ ಮೈನಸ್ 19 ಈ ಕಡೆ ಬಂದರೆ ಏನಕ್ಕೈತಿ ಪ್ಲಸ್ 19. 5x - 3 ಹೋಲ್ ಸ್ಕ್ವೇರ್ = ಏನು ಬಂತೀಗ 19. ಹೌದಾ, ಈಗ ಇದು ಸ್ಕ್ವೇರ್ ಹೋಗ್ಬೇಕಂದ್ರೆ ಇದಕ್ಕೆ ಏನು ಹಾಕ್ಬೇಕು ನಾವು ಸ್ಕ್ವೇರ್ ರೂಟ್. 5x - 3 = ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 19 ಪ್ಲಸ್ ಆರ್ 5x ಈ -3 ಈ ಕಡೆ ಬಂದರೆ ಏನಾಗ್ತೈತಿ ಪ್ಲಸ್ 3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 19. x = 3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 19. ಈ 5 ಏನಿಲ್ಲ ಗುಣಾಕಾರ ಐತಿ, ಈ ಕಡೆ ಬಂದರೆ ಏನಾಕೈತಿ ಭಾಗಾಕಾರ ಆಗೈತಿ. x = 3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 19 ಡಿವೈಡೆಡ್ ಬೈ 5. ವರ್ಗ ಸಮೀಕರಣಕ್ಕೆ ಯಾವಾಗೂ 2 ಮೂಲಗಳಿರ್ತಾವೆ. x = 1 ಪ್ಲಸ್ ಬರೀಬೇಕು. x = 3 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 19 ಡಿವೈಡೆಡ್ ಬೈ 5. x = 3 ಮೈನಸ್ ಸ್ಕ್ವೇರ್ ರೂಟ್ ಆಫ್ 19 ಡಿವೈಡೆಡ್ ಬೈ 5. ಈ ರೀತಿ ಮಾಡಿದ್ರೆ ನಿಮ್ಗೆ ಟೋಟಲಿ 2 ಮಾರ್ಕ್ಸಿನ ಕ್ವಶನ್. ನೋಡಿರಿ ಏನಿದೆ 3² ಎರಡು ಕಡೆ ಕೂಡಿಸ್ತಿರಲ್ಲ, ಇದಕ್ಕೆ ಅರ್ಧ ಮಾರ್ಕ್ಸ್. ಏನಿದೆ 5x - 3 = ಸ್ಕ್ವೇರ್ ರೂಟ್ ಆಫ್ 19 ಬರೆದ್ರಲ್ಲಿ ಇದಕ್ಕೆ ಅರ್ಧ ಮಾರ್ಕ್ಸ್. x = 3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 19 ಡಿವೈಡ್ ಬೈ 5 ಬರೆದಿದ್ದಕ್ಕೆ ಅರ್ಧ ಮಾರ್ಕ್ಸ್. ಎರಡನ್ನೂ ಬಿಡಿಸಿ ಒಂದು ಕಡೆ ಪ್ಲಸ್ ಒಂದು ಕಡೆ ಮೈನಸ್ ಬರೆದ್ರೆ ಇದಕ್ಕೆ ಅರ್ಧ ಮಾರ್ಕ್ಸ್. ನೋಡಿರಿ ಮಾಡಿ ಈ ರೀತಿ ಮಾಡಿದ್ರೆ 2 ಮಾರ್ಕ್ಸಿನ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿರಿ, ಚಿತ್ರದಲ್ಲಿ ಕೋನ ಎ ಬಿ ಸಿ = 90 ಡಿಗ್ರಿ ಆದರೆ ಸೈನ್ ಥೀಟಾ ಮತ್ತು ಕಾಸ್ ಆಲ್ಫಾ ಇವುಗಳ ಬೆಲೆಯನ್ನು ಕಂಡುಹಿಡಬೇಕು. ಈ ಚಿತ್ರದೊಳಗೆ ನೋಡಿರಿ ಇಲ್ಲೇನೈತಿ ಎ ಬಿ ಎಷ್ಟು ಕೊಟ್ಟಾರ 1, ಎ ಬಿ ಎಷ್ಟು ಕೊಟ್ಟಾರ್ರಿ 1, ಎ ಸಿ ಎಷ್ಟು ಕೊಟ್ಟಾರ 2, ಬಿ ಸಿ ಎಷ್ಟು ಕೊಟ್ಟಾರ ಸ್ಕ್ವೇರ್ ರೂಟ್ ಆಫ್ 3. ಇಲ್ಲಿ ಕೋನ ಎಷ್ಟೈತಿ ಆಲ್ಫಾ ಐತಿ, ಇಲ್ಲೈತಿ ಕೋನ ಸಿ ಎಷ್ಟೈತಿ ಥೀಟಾ, ಇದು 90 ಡಿಗ್ರಿ ಐತಿ. ಹೌದಾ, ಇದ್ರೊಳಗೆ ಏನು ಮಾಡಬೇಕು ಸೈನ್ ಥೀಟಾ. ನೋಡಿರಿ ಸೈನ್ ಥೀಟಾ ಅಂದ್ರೆ ಥೀಟಾ ಇಲ್ಲೈತಿ. ಸೈನ್ ಥೀಟಾ ಅಂದ್ರೆ ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ. ಅಭಿಮುಖ ಅಂದ್ರೆ ಇದ್ರ ಎದುರಿಗೆ ಈ ಕೋನದ ಎದುರಿಗೆ ಏನಿರ್ತೈತಲ್ಲ ಆ ಬಾಹು ಅಂದರೆ ಎ ಬಿ ಡಿವೈಡೆಡ್ ಬೈ ವಿಕರ್ಣ ಅಂತ ನಿಮ್ಗೆ ಗೊತ್ತಿದ್ದದ್ದು ಐತಿ, ಇದು ಎ ಸಿ. ಹೌದಾ, ಸೈನ್ ಥೀಟಾ = ಎ ಬಿ ಡಿವೈಡೆಡ್ ಬೈ ಎ ಸಿ. ಎ ಬಿ ಎಷ್ಟೈತಿ 1 ಬಾಗ್ಲೆ ಎ ಸಿ ಅಂದರೆ 2. ಕಾಸ್ ಅಂದ್ರೆ ಕಾಸ್ ಆಲ್ಫಾ ಕೇಳಾರ. ಕಾಸ್ ಅಂದ್ರೆ ಪಾರ್ಶ್ವಬಾಹು ಇಲ್ಲೇನೈತಿ ಪಾರ್ಶ್ವಬಾಹು. ನೋಡ್ರಿ ಎ ಬಿ ಡಿವೈಡೆಡ್ ಬೈ ಎ ಸಿ. ಹೌದಾ, ಕಾಸ್ ಆಲ್ಫಾ ಅಂದರೆ ಎ ಬಿ ಡಿವೈಡೆಡ್ ಬೈ ಎ ಸಿ. ಇಲ್ಲಿ ಆಲ್ಫಾ ಐತಿ, ಇದ್ರದ್ದು ಪಾರ್ಶ್ವಬಾಹು ಏನಾಕೈತಿ ಎ ಬಿ ಡಿವೈಡೆಡ್ ಬೈ ವಿಕರ್ಣ ಎ ಸಿ. ಎ ಬಿ ಎಷ್ಟೈತಿ 1 ಬಾಗ್ಲೆ 2. ಈ ರೀತಿ ನೋಡ್ರಿ ಬರೀ ಸೈನ್ ಥೀಟಾ ಬೆಲೆ sin theta is equal to 1/2, cos alpha is equal to 1/2 ಬರೆದ್ರೆ ನಿಮ್ಗೆ ಟೋಟಲ್ 2 ಮಾರ್ಕ್ಸಿನ ಕ್ವಶನ್ಸ್ ಹೇಳ್ತಲ್ಲ ಇದು. ನೆಕ್ಸ್ಟ್ ನೋಡಿರಿ, ಒಂದು ಪೆಟ್ಟಿಗೆಯಲ್ಲಿ 9ರಿಂದ 19ರವರೆಗಿನ ಸಂಖ್ಯೆಗಳನ್ನು ನಮೂದಿಸಿರುವ ಕಾರ್ಡ್ಗಳಿವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ತೆಗೆದಾಗ ಅದು ಒಂದು ಅವಿಭಾಜ್ಯ ಸಂಖ್ಯೆಯಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ.
ಯಾವ ರೀತಿ ಮಾಡ್ಬೇಕು ನೋಡಿರಿ. ಫಸ್ಟ್ ಏನು ಕೊಟ್ಟಾರ, ಎಸ್ ಈಜ್ ಈಕ್ವಲ್ ಟು ಏನು ಕೊಟ್ಟಾರ, ಎಸ್ ಈಜ್ ಈಕ್ವಲ್ ಟು 9, 10 ಸೊ ಆನ್ ಅಪ್ ಟು 11 ಸೊ ಆನ್ ಅಪ್ ಟು 19 ತನಕ ಕೊಟ್ಟಾರ. ಹಾಗಂದ್ರೆ ಎನ್ ಆಫ್ ಎಸ್ ಅಂದ್ರೆ ಇವು ಟೋಟಲ್ 9ರಿಂದ 19 ತನಕ ಎಷ್ಟು ಸಂಖ್ಯೆ ಅದಾವು, 11. ಎ ಈಜ್ ಈಕ್ವಲ್ ಟು ಏನು ಕೊಟ್ಟಾರಿ, ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳಂದ್ರೆ 9ರಿಂದ 19 ತನಕ ಎಷ್ಟು ಅವಿಭಾಜ್ಯ ಸಂಖ್ಯೆಗೆ ಅದಾವು, 11, 13, 17, 19. ಟೋಟಲ್ ಎನ್ ಆಫ್ ಎ ಈಜ್ ಈಕ್ವಲ್ ಟು ಎಷ್ಟು ಬಂತು, ಈಗ 4 ಬಂತು. ಹೌದಾ. 11 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಂದ್ರೆ 11. ಈಗ 11 ಯಾವುದರ ಮಗ್ಗಿ ಒಳಗೈತೆ, 11 11 ಬಿಟ್ಟು ಬೇರೆ ಯಾವ ಮಗ್ಯಾಗೂ 11 ಇಲ್ಲ. ಹಂಗಂದ್ರೆ 11 ಅನ್ನೋದು ಅವಿಭಾಜ್ಯ ಸಂಖ್ಯೆ. 12 ಅವಿಭಾಜ್ಯ ಸಂಖ್ಯೆನ ಅಲ್ಲ, ಯಾಕಂದ್ರೆ ಅದು 2ರ ಮಗ್ಯಾಗೈತಿ, 6ರ ಮಗ್ಯಾಗೈತಿ, 12ರ ಮಗ್ಯಾಗ, ಈ ರೀತಿ ಬೇರೆ ಯಾವ ಮಗ್ಯಾಗೂ ಇರಬಾರ್ದು. ಅಂಥವಕ್ಕೇನಂದ್ರೆ ಅವಿಭಾಜ್ಯ ಸಂಖ್ಯೆ. ಈಗ 13 ತೋರಿ, 13 ಮಗ್ಗಿಗೆ ಅಷ್ಟೇ ಬಿಟ್ಟು ಬೇರೆ ಯಾವ ಮಗ್ಗಿಗಳು ಇಲ್ಲ. ಹಂಗಂದ್ರೆ 11, 13, 17, 19 ಇವುಗಳು ಅವಿಭಾಜ್ಯ ಸಂಖ್ಯೆಗಳು. ಹಂಗಂದ್ರೆ ಎನ್ ಆಫ್ ಎ ಈಜ್ ಈಕ್ವಲ್ ಟು 4. ಯಾವಾಗೂ ಪಿ ಆಫ್ ಎ ಇದು ಸೂತ್ರ ಏನು ರೀ, ಪಿ ಆಫ್ ಎ ಈಜ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಹೌದಾ. ಎನ್ ಆಫ್ ಎ ಎಷ್ಟೈತಿಲೆ 4 ಭಾಗಲೆ ಎನ್ ಆಫ್ ಎಸ್ ಅಂದ್ರೆ 11. ಪಿ ಆಫ್ ಎ ಈಜ್ ಈಕ್ವಲ್ ಟು 4 ಭಾಗಲೆ 11. ಇದು ಎಷ್ಟಿದೆ, ಇದು ನೋಡಿರಿ, ಇದೆಷ್ಟು ಈಸಿ ಐತಿ. ಇದು 2 ಮಾರ್ಕ್ಸಿಂದ ಕ್ವಶನ್. ಇದಕ್ಕೆ ನೋಡಿರಿ, ನೀವು ಎನ್ ಆಫ್ ಎ ಈಜ್ ಈಕ್ವಲ್ ಟು 11 ಬರೆದ್ರೆ ಅರ್ಧ ಮಾರ್ಕ್ಸ್. ಎನ್ ಆಫ್ ಎ ಈಜ್ ಈಕ್ವಲ್ ಟು 11, 13, 17, 19 ಅವಿಭಾಜ್ಯ ಸಂಖ್ಯೆ ಬಂದರೆ ಅರ್ಧ ಮಾರ್ಕ್ಸ್. ಲಾಸ್ಟ್ ಫೈನಲ್ ಆನ್ಸರ್ಗೆ 1 ಮಾರ್ಕ್ಸ್. ಇದು 2 ಮಾರ್ಕ್ಸಿನ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿರಿ. ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ. ಹೌದಾ. ಎ ಬಿ ಸಿ ಡಿ ಅಂತಕ್ಕಂಥ ತ್ರಾಪಿಜ್ಯ. ಎ ಬಿ ಸಮಾಂತರ ಡಿ ಸಿ ಮತ್ತು ಬಿ ಸಿ ಲಂಬ ಡಿ ಸಿ ಆಗಿದೆ. ಎ ಬಿ ಈಜ್ ಈಕ್ವಲ್ ಟು 6 ಸೆಂಟಿಮೀಟರ್, ಸಿ ಡಿ ಈಜ್ ಈಕ್ವಲ್ ಟು 10 ಸೆಂಟಿಮೀಟರ್ ಮತ್ತು ಎ ಡಿ ಈಜ್ ಈಕ್ವಲ್ ಟು 5 ಸೆಂಟಿಮೀಟರ್ ಆದರೆ ಸಮಾಂತರ ಬಾಹುಗಳ ನಡುವಿನ ದೂರವನ್ನು ಕಂಡುಹಿಡಿಯಬೇಕು. ಡಯಾಗ್ರಾಮ್ ಕೊಟ್ಟಾರ. ಎ ಡಿ ನೋಡಿರಿ, ಎ ಬಿ ಅಂದ್ರೆ 6 ಸೆಂಟಿಮೀಟರ್, ಎ ಡಿ ಅಂದ್ರೆ ಎಷ್ಟೈತಿ ನೋಡಿರಿ, ಎ ಡಿ 5 ಸೆಂಟಿಮೀಟರು, ಎ ಬಿ ಈಜ್ ಈಕ್ವಲ್ ಟು 6 ಸೆಂಟಿಮೀಟರ್, ಸಿ ಡಿ ಈಜ್ ಈಕ್ವಲ್ ಟು 10 ಸೆಂಟಿಮೀಟರ್ ಕೊಟ್ಟಾರ. ಈಗ ಏನು ಮಾಡಬೇಕು, ಸಮಾಂತರ ಬಾಹುಗಳ ನಡುವಿನ ದೂರವನ್ನು ಕಂಡುಹಿಡಿಬೇಕು. ನೋಡಿರಿ, ಈ ಡಯಾಗ್ರಾಮ್ ಒಳಗೆ ಅವ್ರೇನು ಕೊಡ್ತಿರಲ್ಲ, ಡಯಾಗ್ರಾಮ್ ಒಳಗೆ ನಾವು ಎ ಇ ಲಂಬ ನೋಡಿರಿ, ಎ ಇ ಲಂಬ ಡಿ ಸಿಗೆ ಎಳಿಬೇಕು. ಎ ಇ ಲಂಬ ಡಿ ಸಿ ಎಳಿಬೇಕು. ಹಂಗಂದ್ರೆ ಅವಾಗ ಎ ಬಿ ಸಿ ಇ ಒಂದು ಏನಾತ ಆಯ್ತು. ಈ ನೋಡಿರಿ, ಇದು ಇದೊಂದು ಏನಾತ ಆಯ್ತು. ಹೌದಾ. ಇದು ಆಯ್ತಾತ. ಹಂಗಂದ್ರೆ ಆಯ್ತದೊಳಗೆ ಏನಿರ್ತಾವೆ, ಅಭಿಮುಖ ಬಾಹುಗಳು ಏನಿರ್ತಾವೆ, ಸಮನಾಗಿರ್ತಾವೆ. ಹಂಗಂದ್ರೆ ಇ ಸಿ ಈಜ್ ಈಕ್ವಲ್ ಟು ಎ ಬಿ. ಹಂಗಂದ್ರೆ ಎ ಬಿ 6 ಸೆಂಟಿಮೀಟರ್ ಐತಂದ್ರೆ ಇ ಸಿನೂ ಎಷ್ಟು ಬಂತು ನೋಡಿರಿ, ಎ ಬಿ 6 ಸೆಂಟಿಮೀಟರ್. ಎ ಬಿ 6 ಸೆಂಟಿಮೀಟರ್ ಐತಂದ್ರೆ ಇ ಸಿನೂ ಎಷ್ಟು ಬಂತು, 6 ಸೆಂಟಿಮೀಟರ್ ಬಂತು. ಹೌದಾ. ಈಗ ನಮ್ಗೆ ಡಿ ಸಿ ಈಜ್ ಈಕ್ವಲ್ ಟು ನೋಡಿರಿ, ಡಿ ಸಿ ಈಜ್ ಈಕ್ವಲ್ ಟು ಏನಪ್ಪ, ಡಿ ಇ ಪ್ಲಸ್ ಇ ಸಿ. ಹೌದಾ. ಡಿ ಸಿ ಅಂದರೆ ಎಷ್ಟೈತಿ 10, ಡಿ ಇ ಅಂದರೆ ಎಷ್ಟೈತಿ ಕೊಟ್ಟಾರ್ರಿ ಅವರು, ಡಿ ಇ ಅಂದರೆ ಗೊತ್ತಿಲ್ಲ, ಅದನ್ನ ಕಂಡು ಹಿಡಿಯಾಕೋತೀವಿ. ಪ್ಲಸ್ ಇ ಸಿ ಅಂದರೆ ಎಷ್ಟು ಬಂತು ನಮ್ಗೆ, ಇ ಸಿ ಅಂದರೆ ಎಷ್ಟು ಗೊತ್ತೈತಿ ನಮ್ಗೆ, ಇದು 6. ಹೌದಾ. ಹಂಗಂದ್ರೆ ಡಿ ಇ ಈಜ್ ಈಕ್ವಲ್ ಟು 10, ಈ ಪ್ಲಸ್ 6 ಈ ಕಡೆ ಬಂದ್ರೆ -6, 10 ಪ್ಲಸ್ 10ರಾಗ 6 ಕಳೆದ್ರೆ 4. ಹಾಗಂದ್ರೆ ಇದು ಎಷ್ಟು ಬಂತು ನಮ್ಗೆ ಇವಾಗ, ಇದೂ 4 ಸೆಂಟಿಮೀಟ್ರ್ ಬಂತು. ಈಗ ಏನು ಮಾಡಬೇಕು, ತ್ರಿಭುಜ ನೋಡಿರಿ, ಇದೊಂದು ಲಂಬಕೋನ ತ್ರಿಭುಜನ ಎ ಡಿ ಇ. ಈ ಎ ಡಿ ಇ ತ್ರಿಭುಜದೊಳಗೆ ಎ ಡಿ ಸ್ಕ್ವೇರ್ ಈಜ್ ಈಕ್ವಲ್ ಟು ಎ ಇ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್ ಈಜ್ ಈಕ್ವಲ್ ಟು ನೋಡಿರಿ, ಎ ಡಿ ಸ್ಕ್ವೇರ್ ಈಜ್ ಈಕ್ವಲ್ ಟು ಎ ಇ ಸ್ಕ್ವೇರ್ ಪ್ಲಸ್ ಡಿ ಇ ಸ್ಕ್ವೇರ್. ಹೌದಾ. ಈಗ ತ್ರಿಭುಜ ಎ ಡಿ ಇ ಒಳಗೆ ಎ ಡಿ ಸ್ಕ್ವೇರ್ ಈಜ್ ಈಕ್ವಲ್ ಟು ಎ ಇ ಸ್ಕ್ವೇರ್ ಪ್ಲಸ್ ಡಿ ಇ ಸ್ಕ್ವೇರ್. ಎ ಡಿ ಅಂದರೆ ಎಷ್ಟೈತಿ 5 ಸ್ಕ್ವೇರ್. ಹೌದಾ. ಎ ಡಿ ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್ ಪ್ಲಸ್ ಎ ಇ ಸ್ಕ್ವೇರ್ ಆಸ್ ಇಟ್ ಈಸ್ ಇಡ್ರಿ. ಡಿ ಇ ಸ್ಕ್ವೇರ್ ಅಂದ್ರೆ ಎಷ್ಟು ಕೊಟ್ರ, 4 ಸ್ಕ್ವೇರ್. 5 ಸ್ಕ್ವೇರ್ ಅಂದ್ರೆ 5 25. ಎ ಇ ಸ್ಕ್ವೇರ್ ಹೆಂಗೆ ತಂಗ ಬರ್ರಿ, 4 4 ಎಷ್ಟು ಬಂತು 16. ಈಗ ಎ ಇ ಸ್ಕ್ವೇರ್ ಇಲ್ಲೇ ಬರ್ರಿ, 25ಕ್ಕೆ 25 ಬರೆದು ಈ ಪ್ಲಸ್ 16 ಈ ಕಡೆ ಬಂದರೆ ಏನಾಗೈತಿ -16. 25ರಾಗ 16 ಕಳೆದ್ರೆ ಎಷ್ಟು ಬರ್ತೈತಿ 9. ಎ ಇ ಸ್ಕ್ವೇರ್ ಹೋಗ್ಬೇಕಂದ್ರೆ ಇದಕ್ಕೆ ಸ್ಕ್ವೇರ್ ರೂಟ್ ಹಾಕಬೇಕು. ಎ ಇ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9. ಎ ಇ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಸಮಾಂತರ ಬಾಹುಗಳ ನಡುವಿನ ಅಂತರ ಎಷ್ಟು ಬಂತು ನಮ್ಗೆ, ಎ ಇ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಹೌದಾ. ಎ ಇ ಈಸ್ ಈಕ್ವಲ್ ಟು ಸಮಾಂತರ ಬಾಹುಗಳ ನಡುವಿನ ಅಂತರ ಅಂದ್ರೆ ಏನು, ಎ ಇ ಬೆಲೆ ಕಂಡುಹಿಡಿಯಬೇಕಿತ್ತು. ಎ ಇ ಬೆಲೆ ಎಷ್ಟು ಬಂತು 3 ಸೆಂಟಿಮೀಟರ್. ಈ ರೀತಿ ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸಿನ ಕ್ವಶನ್ಸ್ ಇದೆ ನೋಡಿರಿ. ಬರೀ
ಎ ಇ ಲಂಬ ನೀವು ಡೈಗ್ರಾಮ್ ತೆಗೆದು ಎ ಇ ಲಂಬ ಡಿ ಸಿ ಬರೆದ್ರೆ ಸಾಕು ನಿಮ್ಗೆ ಇದಕ್ಕೆ ಅರ್ಧ ಮಾರ್ಕ್ಸ್. ಡಿ ಬೆಲೆ ಎಷ್ಟು ಕಂಡು ಹಿಡಿದ್ರಿ 4 ಸೆಂಟಿಮೀಟರ್ ಅರ್ಧ ಮಾರ್ಕ್ಸ್. ಏನಿದೆ ತ್ರಿಭುಜದೊಳಗೆ ಎ ಡಿ ಸ್ಕ್ವೇರ್ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ. ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇ ಸ್ಕ್ವೇರ್ ಪ್ಲಸ್ ಡಿ ಇ ಸ್ಕ್ವೇರ್ ಇದು ಬರೆದ್ರೆ ಅರ್ಧ ಮಾರ್ಕ್ಸ್. ಲಾಸ್ಟ್ ನೀವು ಫೈನಲ್ ಆನ್ಸರ್ ಎ ಇ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಅಂದರೆ ಸಮಾಂತರ ಬಾಹುಗಳ ನಡುವಿನ ಅಂತರ 3 ಸೆಂಟಿಮೀಟರ್ ಬರೆದ್ರೆ ಇದಕ್ಕೊಂದು ಲಾಸ್ಟ್ ಫೈನಲಿಗೆ ಅರ್ಧ ಮಾರ್ಕ್ಸ್ ಇರ್ತೈತಿ. ನೆಕ್ಸ್ಟ್ ಕ್ವಶನ್ ನೋಡಿರಿ. 4 ಸೆಂಟಿಮೀಟರ್ ತ್ರಿಜ್ಯವಿರುವ 4 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಿ ಮತ್ತು ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿರಿ ಅಂತ ಕೊಟ್ಟಾರ. ಹೌದಾ, ಈಗ ನಾವು ಸ್ಪರ್ಶಕವನ್ನು ರಚಿಸಬೇಕು. ಅದು ನೋಡಿರಿ, ಫಸ್ಟ್ ಏನು ಕೊಟ್ಟಾರ, ತ್ರಿಜ್ಯ 4 ಸೆಂಟಿಮೀಟರ್, ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರಬೇಕು. ನೋಡಿರಿ, ಸ್ಪರ್ಶಕಗಳ ನಡುವಿನ ಕೋನ ಎಷ್ಟೈತಿ, ನಡುವಿನ ಕೋನ 180 ನೋಡಿರಿ ನೋಡಿರಿ ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾರ ಅವ್ರು ನಮ್ಗೆ. ಸ್ಪರ್ಶಕಗಳ ನಡುವಿನ ಕೋನ ಅಂದ್ರೆ ಇದು 60 ಡಿಗ್ರಿ ಇದು ಕೊಟ್ಟಾರ. ಹೌದಾ, ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಕೊಟ್ಟಾರ. ಈಗ ನಾವು ಮೊದಲು ತ್ರಿಜ್ಯಗಳ ನಡುವಿನ ಕೋನ ಇದು ತ್ರಿಜ್ಯ ಕೋನ ಕಂಡು ಹಿಡಿಬೇಕು. ಈ ಕೋನ ಅಂದ್ರೆ 180 ಈ 60 ಡಿಗ್ರಿನ ಕಳಿಬೇಕು. 180 60 ಕಳೆದ್ರೆ 120 ಡಿಗ್ರಿ. ಇದಿಷ್ಟು ಬರೆದ್ರೆ ನಿಮ್ಗೆ ಎಷ್ಟು ಮಾಡಿಕೊಡ್ತಾರೆ, ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಆಮೇಲೆ ಏನು ಮಾಡಬೇಕು, ಇದರ ರಚನೆ ನೋಡಿರಿ. ರಚನೆ ಒಳಗೆ ಏನು ಮಾಡ್ಕೋಬೇಕು, ಫಸ್ಟ್ ಎಷ್ಟು ತ್ರಿಜ್ಯ ಕೊಟ್ಟಾರಲ್ಲ, ಎಷ್ಟು ತ್ರಿಜ್ಯ ಕೊಟ್ಟಾರೆ, ತ್ರಿಜ್ಯ 4 ಸೆಂಟಿಮೀಟರ್ ತ್ರಿಜ್ಯ ಕೊಟ್ಟಾರಿಲ್ರಿ. 4 ಸೆಂಟಿಮೀಟರ್ ಏನು ಮಾಡಬೇಕು, ತ್ರಿಜ್ಯದ್ದು 4 ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂಥ ಒಂದು ವೃತ್ತ ರಚಿಸ್ಕೋಬೇಕು. ಮೊದಲು 4 ಸೆಂಟಿಮೀಟರ್ದು ಒಂದು ವೃತ್ತ ರಚಿಸ್ಕೋರಿ. ಇಲ್ಲಿಂದ ಒಂದು ರೇಖೆ ಹೇಳ್ಕೊಂಡು ಇಲ್ಲಿಗೆ 120 ಡಿಗ್ರಿ ಕೋನ ತೊಗೊಂಡು ಇದು ಅರ್ಧಕ್ಕಿಂತ ಹೆಚ್ಚಿಕೊಂಡು ಇಷ್ಟು ಕಟ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿ ಕಟ್ ಮಾಡಿಕೊಂಡು ವಾಪಸ್ ಈ ಪಾಯಿಂಟ್ನಾಗ ತೊಗೊಂಡು ಅರ್ಧಕ್ಕಿಂತ ಹೆಚ್ಚಿಕೊಂಡು ಇಲ್ಲಿ ಕಟ್ ಮಾಡಿ ಈ ರೇಖೆನ ಸೇರಿಸ್ಬೇಕು. ಹೌದಾ, ಅದೇ ರೀತಿ ಇಲ್ಲಿ ಏನು ಮಾಡಬೇಕು, ಈ ಕೋನ ಇಲ್ಲಿಂದ ಒಂದು ತ್ರಿಜ್ಯದ ಅಳತೆ ಇಟ್ಕೊಂಡು ಇಲ್ಲಿ ಕಟ್ ಮಾಡಿ ವಾಪಸ್ ಇಲ್ಲಿ ಕಟ್ ಮಾಡಿ ಇವೆರಡನ್ನ ಕೋನ ಕಂಡು ಈ ರೇಖೆನ ಎಳೆದು ಇಷ್ಟು ಮಾಡಿದ್ರೆ ನಿಮ್ಗೆ ಇದನ್ನೇನು ನಿಮ್ಗೆ ರಚನೆ ಮಾಡಬೇಕಲ್ಲ ಮಾಡಿ ತೋರಿಸ್ರಿ ಅಂದರೆ ಇನ್ನೊಂದು ಕ್ಲಾಸ್ನಾಗ ನಾನು ಡೀಟೇಲಾಗಿ ನೀವು ಮಾಡಿ ತೋರಿಸ್ತೀನಿ. ನೀವು ಒಂದು ಕಮೆಂಟ್ಸ್ ಮಾಡಿ ಇದನ್ನು ಮಾಡಿ ತೋರಿಸ್ರಿ ಅಂದ್ರೆ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ನಾಗ ಇದು ಮಾಡಿ ತೋರಿಸ್ತೀನಿ. ಇದಿಷ್ಟು ಮಾಡಿ 4 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ರಚನೆ ಬರೆದ್ರೆ ಇದಕ್ಕೆ ಅರ್ಧ ಮಾರ್ಕ್ಸ್. 2 ಕಂಸಗಳ ರಚನೆ ಮಾಡಿದ್ರಲ್ರಿ, ಕಂಸ ರಚನೆ ಮಾಡಿದ್ರೆ ನೋಡಿ ಪೂರಾ ಒಬ್ಬೊಬ್ರಿಗೆ ಮಾಡೋಕೆ ಬರಲ್ಲ ಅಂದರು ಎಷ್ಟು ತಿಳಿತೈತಲ್ಲ ಅಷ್ಟನ್ನು ಮಾಡಬರ್ಬೇಕು. 2 ಕಂಸಗಳ ರಚನೆ ಮಾಡಿಬಿಟ್ರೆ ನಿಮ್ಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ರಚಿಸಿದ್ರೆ ಅರ್ಧ ಮಾರ್ಕ್ಸ್. ನೋಡಿರಿ, ಇದು 2 ಮಾರ್ಕ್ಸ್ ಒಳಗೆ ನೀವೇನು ಲೆಕ್ಕನ ಮಾಡಂಗಿಲ್ಲ ನಾನು ಅಂದ್ರೂ ತ್ರಿಜ್ಯಗಳ ನಡುವಿನ ಕೋನ ಕಂಡು ಹಿಡಿದುಬಿಟ್ರೆ ಸಾಕು. ಅರ್ಧ ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತ ರಚಿಸಿದ್ರೆ ನಿಮ್ಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ. 2 ಕಂಸಗಳನ್ನು ಏನು ರಚಿಸ್ತಿರಲ್ಲ, ಕಂಸಗಳನ್ನು ರಚಿಸಿದ್ರೆ ಅರ್ಧ ಮಾರ್ಕ್ಸ್. ಲಾಸ್ಟ್ 2 ಸ್ಪರ್ಶಕಗಳನ್ನು ಏನು ನೀವು ರಚಿಸಿದ್ರೆ ಅರ್ಧ ಮಾರ್ಕ್ಸ್. ಇಷ್ಟು ಈಸಿ ಇರುತ್ತಲ್ಲ ಕ್ವಶನ್ಸನ್ನು, ಒಂದು ಗ್ಯಾಪ್ ಮಾಡಿ ಬರಬೇಡಿ, ಪ್ರತಿಯೊಂದನ್ನು ಟಚ್ ಮಾಡಿ ಬರ್ರಿ, ಪ್ರತಿಯೊಂದನ್ನು ಮಾಡಬರ್ರಿ. ನೋಡಿರಿ, ಇವತ್ತು ಏನು ಮಾಡಿಸಿ ನಾನು 2 ಮಾರ್ಕ್ಸಿಂದ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಲಾಸ್ಟ್ ಇಯರ್ ಯಾವ ರೀತಿ ಕ್ವಶನ್ಸ್ ಕೇಳಿದ್ರಂತನ್ನ ಎಲ್ಲ ಕ್ವಶನ್ಸು ಮಾಡಿಸೀನಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ, ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಮೆಂಟ್ಸ್ ಮಾಡಿರಿ.